ವೆಲ್ಕಮ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜ್ ಆನ್ಲೈನ್ ಕ್ಲಾಸಸ್. ಐ ಆಮ್ ಯಾಸ್ಮಿನ್ ತಾಜ್. ಈ ವಿಡಿಯೋದಲ್ಲಿ ನಾನು ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತೀನಿ. ಸೊ ದಿಸ್ ಇಸ್ ದ ಸೆಕೆಂಡ್ ವಿಡಿಯೋ 2. Already in the video 1 I have already covered the meaning of communication, the process of communication and the nature and characteristics of the communication. Classroom communication is important because communication anta bandaga ನಾವು ನೆಕ್ಸ್ಟ್ ಡಿಗ್ರಿ ಸ್ಟೂಡೆಂಟ್ಸ್ ಆ್ಯಂಡ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸಿಗೆ ಪಾಠ ಮಾಡೋದ್ರಿಂದ ಅಲ್ಲಿ ಕಮ್ಯುನಿಕೇಷನ್ ಇನ್ ಕ್ಲಾಸ್ ರೂಮ್ನ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ಅದರಿಂದ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂದರೆ ಏನು ನೋಡಿ. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಈಸ್ ಈಕ್ವಲ್ ಟು ಟೀಚಿಂಗ್ ಪ್ಲಸ್ ಲರ್ನಿಂಗ್ interaction between teacher and students. So ನಮಗೆ ಆಲ್ರೆಡಿ ಗೊತ್ತಿದೆ ಕಮ್ಯುನಿಕೇಷನ್ ಇಸ್ ದ ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಫೀಲಿಂಗ್ಸ್, ಐಡಿಯಾಸ್, ಥಾಟ್ಸ್, ಅದೆಲ್ಲ ಗೊತ್ತಿದೆ. ಬಟ್ ಇಲ್ಲಿ ಕಮ್ಯುನಿಕೇಷನ್, ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂತ ಬಂದಾಗ ಇಟ್ಸ್ ಇಂಪಾರ್ಟೆಂಟ್ ದಟ್ ವಿ ಅಂಡರ್ಸ್ಟ್ಯಾಂಡ್ ಇಟ್ಸ್ ಅನ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್. ಹೌದಲ್ವಾ? ದೆರ್ ಇಸ್ ಅ ಟೀಚರ್ ಆ್ಯಂಡ್ ದೆರ್ ಇಸ್ ಅ ಸ್ಟೂಡೆಂಟ್ಸ್. ಅವ್ರ ಮಧ್ಯ ಏನು ಇಂಟರಾಕ್ಷನ್ಸ್ ಆಗುತ್ತೆ, ಇದರಲ್ಲೂ ಕೂಡ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆಗುತ್ತೆ, ಫೀಲಿಂಗ್ಸ್, ಇನ್ಫಾರ್ಮೇಷನ್, ನಾಲೆಜ್ ಎಲ್ಲ, ವೆದರ್ ಇಟ್ ಈಸ್ ಥ್ರೂ ವರ್ಬಲ್ ಕಮ್ಯುನಿಕೇಷನ್ ಆರ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಏನು? ಓರಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್. ಈಗ ನಾವು ಮಾತಾಡ್ತಾ, ಈಗ ನಾನೇನು ಮಾಡ್ತಾ ಇದ್ದೀನಿ, ವರ್ಬಲ್ ಕಮ್ಯುನಿಕೇಷನ್. ಐ ಆಮ್ ಎಕ್ಸ್ಪ್ಲೇನಿಂಗ್ ಯು ಆ್ಯಂಡ್ ಆಲ್ಸೋ ರೈಟಿಂಗ್ ಇಟ್ ಆನ್ ಅ ಬೋರ್ಡ್, ದಟ್ ಈಸ್ ವರ್ಬಲ್ ಕಮ್ಯುನಿಕೇಷನ್. ಸೊ ನಾನ್ ವರ್ಬಲ್ ಕಮ್ಯುನಿಕೇಷನ್ ಇಸ್ ವೆನ್ ವಿ ಆರ್ ಯೂಸಿಂಗ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಗೆಸ್ಚರ್ಸ್, ಪೋಸ್ಚರ್ಸ್, ಆಲ್ ದೋಸ್ ಥಿಂಗ್ಸ್, ಸೈನ್ಸ್, ಆಲ್ ದೋಸ್ ಥಿಂಗ್ಸ್ ಆರ್ ಕನ್ಸಿಡರ್ಡ್ ಎಸ್ ಅ ನಾನ್ ವರ್ಬಲ್ ಕಮ್ಯುನಿಕೇಷನ್. ಎಜುಕೇಷನ್ ಅಂತ ಬಂದಾಗ ಎಜುಕೇಷನಲ್ಲಿ ಟೀಚರ್ ಮತ್ತು ಸ್ಟೂಡೆಂಟ್ನ ಮಧ್ಯ ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಥವಾ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಮ್ಯುನಿಕೇಷನ್ಸ್ ಅಂತ ಏನಿದೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಕಮ್ಯುನಿಕೇಷನ್ ಆದ್ರೇ ಅಲ್ಲಿ ನಾಲೆಜ್, ಲರ್ನಿಂಗ್ ಅನ್ನುವಂಥ ಪ್ರೋಸೆಸ್ಸು ಆಗುವಂಥದ್ದು ಅಲ್ವಾ? ಸೊ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ನ ಬಗ್ಗೆ ಮಾತಾಡುವಾಗ ಆಬ್ವಿಯಸ್ಲಿ ಕ್ಲಾಸ್ ರೂಮ್ ಕಮ್ಯುನಿಕೇಷನನ್ನು ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡಿದಾಗ ಇಲ್ಲೂ ಕೂಡ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್, CC ಅಂತ ಬರೀತೀನಿ. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಆಬ್ವಿಯಸ್ಲಿ ದೆರ್ ಈಸ್ ಅ ಪರ್ಪಸ್, ಕರೆಕ್ಟ್? ದಿಸ್ ಇಸ್ ಪರ್ಪಸ್ಫುಲ್. ಏನಕ್ಕೆ ಅಂದರೆ ಸ್ಟೂಡೆಂಟ್ಸ್ ವಾಂಟ್ ಟು ಲರ್ನ್ ಆ್ಯಂಡ್ ಫಾರ್ ದಟ್ ಪರ್ಪಸ್ ಟೀಚರ್ ಇಸ್ ಟೀಚಿಂಗ್, ಕರೆಕ್ಟ್? ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್ ಅ ಕಾನ್ಸೆಪ್ಟ್ ಕ್ಲಿಯರ್ಲಿ ಟು ಹೆಲ್ಪ್ ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ಇಟ್. ದಟ್ ಈಸ್ ವಾಟ್ ಇಟ್ ಹ್ಯಾಸ್ ಅ ಪರ್ಪಸ್. ಈಗ ನಾನೇ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ವಾಂಟ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ. ದಿಸ್ ಈಸ್ ಅ ಪರ್ಪಸ್. ಸೊ ನೆಕ್ಸ್ಟ್ ಇಸ್ ಟೂ ವೇ ಪ್ರೋಸೆಸ್, ಕರೆಕ್ಟ್? ಎಸ್ಪೆಷಲಿ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂದರೆ ಇಟ್ಸ್ ಆಲ್ವೇಸ್ ಟೂ ವೇ ಪ್ರೋಸೆಸ್. ಇಫ್ ಇನ್ ಕೇಸ್ ಅದು ಟೂ ವೇ ಪ್ರೋಸೆಸ್ ಆಗಿಲ್ಲ ಅಂದರೆ ದೆನ್ ಇಟ್ ಬಿಕಮ್ಸ್ ಒನ್ ವೇ ಪ್ರೋಸೆಸ್, ಕರೆಕ್ಟ್? ಬೋತ್ ದ ಟೀಚರ್ ಇಸ್ ಸೆಂಡಿಂಗ್ ಅ ಮೆಸೇಜ್ ಆ್ಯಂಡ್ ಲರ್ನರ್ ಈಸ್ ರಿಸೀವಿಂಗ್ ವಿತ್ ಫೀಡ್ಬ್ಯಾಕ್. ಲರ್ನರ್ ಏನು ರಿಯಾಕ್ಟ್ ಮಾಡ್ತಾರೆ, ದಟ್ ಈಸ್ ಅ ಫೀಡ್ಬ್ಯಾಕ್. Okay, so teacher asks questions, student respond, that is two way process. Next, third one is interactive because teacher encourages the student to participate, discuss and questions ಅಲ್ವಾ? ಅವ್ರಿಗೇನೇ ಕ್ವೆಶನ್ಸ್, ಕ್ವೆರೀಸ್ ಇದ್ರೂ ಕೂಡ ಅದನ್ನು ಕೇಳಲಿಕ್ಕೆ ಟೀಚರ್ ಏನು ಮಾಡ್ತಾನೆ, ಎನ್ಕರೇಜ್ ಮಾಡ್ತಾನೆ. ಅದಕ್ಕೆ ಅದು ಇಂಟರಾಕ್ಟಿವ್. ನೆಕ್ಸ್ಟ್ ಫೋರ್ತ್ ಒನ್ ಕಾಂಟೆಕ್ಚುಯಲ್. ಏನು ಕಾಂಟೆಕ್ಚುಯಲ್ ಅಂದರೆ, ಈಗ ನಾವು ಕಮ್ಯುನಿಕೇಟ್ ಮಾಡುವಾಗ ಅಲ್ಲಿ ಕ್ಲಾಸ್ ರೂಮ್ ಎನ್ವೈರ್ನ್ಮೆಂಟ್ ಯಾವ ರೀತಿ ಇದೆ, ಸಬ್ಜೆಕ್ಟ್ ಯಾವುದು, ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಯಾವ ರೀತಿ ಇದೆ, ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಿರ್ತಾನೆ ಕ್ಲಾಸ್ ರೂಮಲ್ಲಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಕಾಂಟೆಕ್ಚುಯಲ್. ನೆಕ್ಸ್ಟ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಕಮ್ಯುನಿಕೇಷನ್ ಹಿಯರ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಆಬ್ವಿಯಸ್ಲಿ before, during and after the teaching also we keep communicating with the students, right? Next, multimodal. ಅಂದರೆ ಮೋಡಲ್ ಅಂದರೆ ಇಲ್ಲಿ ಅರ್ಥ ಮೋಡ್ ಅಂತ, ಮೋಡ್ ಆರ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಒಂದು ವೇನಲ್ಲಿ ನಾವು ಕಮ್ಯುನಿಕೇಟ್ ಮಾಡಲ್ಲ, ತುಂಬ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಲೈಕ್ ವರ್ಡ್ಸ್ ಯೂಸ್ ಮಾಡ್ತೀವಿ. ಅಂದರೆ ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್, ವಿಜುವಲ್ ಏಡ್ಸ್ ಅಂದರೆ ವರ್ಡ್ಸು, ಗೆಸ್ಚರ್ಸು, ಎಕ್ಸ್ಪ್ರೆಷನ್ಸು, ಚಾರ್ಟ್ಸು, PPTಸು, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಕಮ್ಯುನಿಕೇಷನ್ ಮಾಡುವಂಥದ್ರಿಂದ ಇದನ್ನು ಮಲ್ಟಿ ಮೋಡಲ್ ಅಂತ ಹೇಳ್ತೀವಿ. ಸೊ ಇಷ್ಟು ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂತ ಬಂದಾಗಲೂ ವರ್ಬಲ್, ನಾನ್ ವರ್ಬಲ್, ಒನ್ ವೇ, ಟೂ ವೇ, ಫಾರ್ಮಲ್, ಇನ್ಫಾರ್ಮಲ್, ವಿಜುವಲ್ ಕಮ್ಯುನಿಕೇಷನ್ಸ್ ಎಲ್ಲ ಇದೆ. ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಆಗಲೇ ನಾನು ಹೇಳ್ದಂಗೆ ಸ್ಪೋಕನ್ ಆರ್ ರಿಟರ್ನ್. ಟೈಪ್ಸ್ ಆಫ್ ಕಮ್ಯುನಿಕೇಷನ್
ಕಮ್ಯುನಿಕೇಷನ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ ನಾನು, ಬಟ್ ಆದರೂ ನಿಮಗೆ ಟೈಪ್ಸ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂತ ಕೇಳಿದ್ರೆ, ವರ್ಬಲ್ ಅಂದರೆ ಮತ್ತೆ ಹೇಳ್ತೀನಿ, ಸ್ಪೋಕನ್ ಆರ್ ರಿಟರ್ನ್. ಈಗ ನಾನು ಮಾತಾಡ್ತಾ ಇದ್ದೀನಿ, ದಟ್ ಈಸ್ ಸ್ಪೋಕನ್, ಬರಿತಾ ಇದ್ದೀನಿ, ರಿಟರ್ನ್, ವರ್ಬಲ್. ನಾನ್ ವರ್ಬಲ್, ಈಗ ಸದ್ಯಕ್ಕೆ ನಿಮ್ಮ ಮಧ್ಯೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಇಲ್ಲ, ಯಾಕಂದರೆ ಯು ಕ್ಯಾನಾಟ್ ಸಿ ಮೈ ಬಾಡಿ ಲ್ಯಾಂಗ್ವೇಜ್, ಬಟ್ ಯು ಕ್ಯಾನ್ ಅಟ್ಲೀಸ್ಟ್ ನೋ ಮೈ ಟೋನ್. ಗೆಸ್ಚರ್ಸ್ ಯು ಕ್ಯಾನಾಟ್ ಸಿ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಯು ಕ್ಯಾನಾಟ್ ಸಿ. ಓಕೆ, ಸೊ ಸ್ವಲ್ಪ ಇನ್ ಮೈ ಟೋನ್ ಯು ಮೇ ಅಂಡರ್ಸ್ಟ್ಯಾಂಡ್ ವೆದರ್ ಐ ಆಮ್ ಟಯರ್ಡ್, ವೆದರ್ ವಾಟ್ ಐ ಆಮ್ ಡೂಯಿಂಗ್, ದಟ್ ಥಿಂಗ್ ಸ್ವಲ್ಪ ಅರ್ಥ ಆಗ್ಬೋದು. ವೆದರ್ ಐ ಆಮ್ ಆ್ಯಂಗ್ರಿ, ವೆದರ್ ಐ ಆಮ್ ಹರ್ಟ್, ಆ ರೀತಿ ಕಮ್ಯುನಿಕೇಟ್ ಮಾಡುವಾಗ ದಟ್ ಕ್ಯಾನ್ ಬಿ ಎ ನಾನ್ ವರ್ಬಲ್ ಕಮ್ಯುನಿಕೇಷನ್, ಒನ್ ವೇ ಕಮ್ಯುನಿಕೇಷನ್. ಈಗ ನನ್ನ ಮಧ್ಯೆ ಏನು ನಡೀತಾ ಇದೆ ಸದ್ಯಕ್ಕೆ, ಒನ್ ವೇ ಕಮ್ಯುನಿಕೇಷನ್. ಕರೆಕ್ಟ್, ನಾನು ಹೇಳ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ದಟ್ ಈಸ್ ಒನ್ ವೇ. ಅದೇ ಟೂ ವೇ ಅಂದರೆ ಕ್ಲಾಸ್ ರೂಮಲ್ಲಿ ನಾವು ಪಾಠ ಮಾಡುವಾಗ ಸ್ಟೂಡೆಂಟ್ಸ್ ಅದಕ್ಕೆ ಎಕ್ಸ್ಪ್ರೆಷನ್ಸ್ ಕೊಟ್ಟರೆ, ಓಕೆ, ಈವನ್ ನೋಡಿಂಗ್ ದ ಹೆಡ್, ಸ್ಮೈಲಿಂಗ್, ಏನೇ ಮಾಡಿದ್ರು ಕೂಡ ದಟ್ ಈಸ್ ಟೂ ವೇ ಕಮ್ಯುನಿಕೇಷನ್ ಆಗುತ್ತೆ. ಯಾಕೆಂದರೆ ಸ್ಟೂಡೆಂಟ್ಸ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಅವ್ರು ಕ್ವೆಶನ್ಸ್ ಕೇಳ್ಬೋದು, ಡಿಸ್ಕಷನ್ ಮಾಡ್ಬೋದು, ದಟ್ ಬಿಕಮ್ಸ್ ಟೂ ವೇ ಕಮ್ಯುನಿಕೇಷನ್. ನೆಕ್ಸ್ಟ್ ಫಾರ್ಮಲ್ ಕಮ್ಯುನಿಕೇಷನ್. ಫಾರ್ಮಲ್ ಕಮ್ಯುನಿಕೇಷನಲ್ಲಿ ಸ್ಟ್ರಕ್ಚರ್ಡ್, ಒಂದು ಪ್ರಾಪರ್ ಕ್ಲಾಸ್ ರೂಮ್ ರೂಲ್ಸ್ ರೆಗ್ಯುಲೇಷನ್ಸ್ನ ಯೂಸ್ ಮಾಡಿಕೊಂಡು ಪ್ರಾಪರಾಗಿ ನಾವು ಕಮ್ಯುನಿಕೇಟ್ ಮಾಡಿದಾಗ ದಟ್ ಈಸ್ ಫಾರ್ಮಲ್ ಕಮ್ಯುನಿಕೇಷನ್. ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಕ್ಯಾಶುಯಲ್ ಎಕ್ಸ್ಚೇಂಜ್, ನಾಟ್ ಸ್ಟ್ರಕ್ಚರ್. ನಾವು ಕ್ಲಾಸ್ ರೂಮ್ ಆಚೆ ಹೋಗ್ತಾ ಇರ್ತೀವಿ, ಸ್ಟೂಡೆಂಟ್ಸ್ ಬಂದು ಮಾತಾಡ್ತಾರೆ, ಅಥವಾ ನಾವು ಪರ್ಸ್ನಲ್ ಗೈಡೆನ್ಸ್ ಕೊಡ್ತೀವಿ ಸ್ಟೂಡೆಂಟ್ಸ್ಗೆ, ಅಥವಾ ಕೆಲವೊಮ್ಮೆ ಜೋಕ್ಸ್ ಮಾಡ್ತೀವಿ. ಆಲ್ ದೋಸ್ ಆರ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ವಿಷುವಲ್ ಕಮ್ಯುನಿಕೇಷನ್. ವಿಷುವಲ್ಸ್ ಏಡ್ಸ್ ಲೈಕ್ ಡಯಾಗ್ರಾಮ್ಸ್, ಪವರ್ ಪಾಯಿಂಟ್, ಚಾರ್ಟ್ಸ್, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ವಿಷುವಲ್ ಕಮ್ಯುನಿಕೇಷನ್. ಸೊ ಇಲ್ಲೂ ಕೂಡ ಎಲಿಮೆಂಟ್ಸ್ ಆಫ್ ಕ್ಲಾಸ್ ರೂಮ್ ಅಂತ ಬಂದಾಗ ನಾವು ಆಲ್ರೆಡಿ ಪ್ರೋಸೆಸ್ ಆಫ್ ಕಮ್ಯುನಿಕೇಷನಲ್ಲಿ ಏನು ಓದಿದ್ವಿ, ಸೆಂಡರ್, ಮೆಸೇಜ್, ಚಾನಲ್, ರಿಸೀವರ್, ಫೀಡ್ಬ್ಯಾಕ್, ನಾಯ್ಸು ಸೇಮ್ ಬರುತ್ತೆ. ಕಾಂಟೆಕ್ಸ್ಟ್ ಅಂದರೆ ನೆನ್ಪಿಟ್ಕೊಳ್ಳಿ, ಕಾಂಟೆಕ್ಸ್ಟ್ ಅಂದರೆ ಇಟ್ಸ್ ಆಲ್ ಅಬೌಟ್ ದ ಎನ್ವಾನ್ಮೆಂಟ್. ಕ್ಲಾಸ್ ರೂಮ್ ಎನ್ವಾನ್ಮೆಂಟ್ ಯಾವ ರೀತಿ ಇದೆ, ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲ್ ಎನ್ವಾನ್ಮೆಂಟ್, ಅದಕ್ಕೆ ತಕ್ಕ ಹಾಗೆ ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನುವಂಥದ್ದೇ ಕಾಂಟೆಕ್ಸ್ಟ್. ಓಕೆ, ಸೊ ಕಾಂಟೆಕ್ಸ್ಟ್ ಬಗ್ಗೆ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಪ್ರೋಸೆಸ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಷನು ಸೇಮ್ ಟು ಸೇಮ್ ಇರುತ್ತೆ. ಇಂಪಾರ್ಟೆನ್ಸ್ ಅಂತ ನಿಮಗೆ ಗೊತ್ತೇ ಇದೆ. ವೈ ಡು ವಿ ನೀಡ್ ಟು ಕಮ್ಯುನಿಕೇಟ್ ಇನ್ ದ ಕ್ಲಾಸ್ ರೂಮ್? ಇಂಪಾರ್ಟೆನ್ಸ್ ಆಫ್ communication in classroom. First, to facilitate learning. ಹೌದಾ? ಅಲ್ಟಿಮೇಟ್ಲಿ ನಾವು ಪಾಠ ಮಾಡ್ತಾ ಇರೋದು ಮಕ್ಕಳು ಕಲೀಲಿ ಅಂತ. ಕಾನ್ಸೆಪ್ಟ್ ಏನಿರುತ್ತೆ ನಾವು ಎಕ್ಸ್ಪ್ಲೇನ್ ಮಾಡುವಂಥದ್ದು, ಕಷ್ಟಕರವಾಗಿದ್ದರೂ ಅದು ಈಸಿಯಾಗಿ ಅವ್ರಿಗೆ ಅರ್ಥ ಆಗಲಿ ಅಂತ ಅಲ್ವಾ. ನೆಕ್ಸ್ಟು ಮೋಟಿವೇಟ್ ಸ್ಟೂಡೆಂಟ್ಸು ಇಂಟ್ರೆಸ್ಟಿಂದ ಕಲೀಲಿ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರಲಿ ಅಂತ. ನೆಕ್ಸ್ಟು ಬಿಲ್ಡ್ಸ್ ರಿಲೇಷನ್ಶಿಪ್ಸ್, ಇಂಪ್ರೂವ್ಸ್ ಟೀಚರ್ ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡಿಂಗ್. ಆವಾಗಲೇ ನಾವು ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಮಾಡೋಕ್ಕೆ ಆಗುವಂಥದ್ದು ಸ್ಟೂಡೆಂಟ್ಸ್ಗಳ ಜೊತೆ. ಎನ್ಕರೇಜಸ್ ಕ್ರಿಟಿಕಲ್ ಥಿಂಕಿಂಗ್. ಸೊ ಪ್ರಮೋಟ್ಸ್ ಡಿಸ್ಕಷನ್ ಆ್ಯಂಡ್ ಅನಾಲಿಸಿಸ್. ಇಲ್ಲೇನಾಗುತ್ತೆ, ನಾವು ಯಾವಾಗ ಡಿಸ್ಕಸ್ ಮಾಡ್ತೀವಿ ಸ್ಟೂಡೆಂಟ್ಸ್ ಜೊತೆ, ಅಲ್ಲಿ ಕ್ರಿಟಿಕಲ್ ಥಿಂಕಿಂಗ್, ಅವ್ರು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲೇ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ, ಅವ್ರನ್ನ ಅನಾಲಿಸಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದ ಕ್ರಿಟಿಕಲ್ ಥಿಂಕಿಂಗ್ ಆಗುತ್ತೆ. ನೆಕ್ಸ್ಟ್ ಪ್ರೊವೈಡ್ಸ್ ಫೀಡ್ಬ್ಯಾಕ್. ನೋಡಿ, ಈಗ ನಾವು ಕ್ಲಾಸ್ ರೂಮಲ್ಲಿ ಟೀಚರ್ಸು ಸ್ಟೂಡೆಂಟ್ಸ್ಗೂ ಫೀಡ್ಬ್ಯಾಕ್ ಕೊಡ್ತೀವಿ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಸ್ಟೂಡೆಂಟಿಗೆ ಹೇಳ್ತೀನಿ, ಬಂದು ಪ್ರೆಸೆಂಟೇಷನ್ ಕೊಡಪ್ಪ ಅಂತ, ಆಯಿತಾ. ಆ ಸ್ಟೂಡೆಂಟ್ ಬಂದು ಪ್ರೆಸೆಂಟೇಷನ್ ಕೊಟ್ಟಾಗ, ಇದೆಲ್ಲ ಪ್ರೋಸೆಸ್ ಕಮ್ಯುನಿಕೇಷನ್ ಪ್ರೋಸೆಸ್ಸೇ, ಕೊಟ್ಟಾಗ ನಾವು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತೀವಿ. ನೋ, ಯುವರ್ ಪ್ರೆಸೆಂಟೇಷನ್ ವಾಸ್ ಲೈಕ್ ದಿಸ್, ಯು ಶುಡ್ ಡೂ ದ ಪ್ರೆಸೆಂಟೇಷನ್ ಲೈಕ್ ದಿಸ್, ಯುವರ್ ಬಾಡಿ ಲ್ಯಾಂಗ್ವೇಜ್ ಮಸ್ಟ್ ಬಿ ಲೈಕ್ ದಿಸ್ ಅಂತ ನಾವು ಮಕ್ಕಳಿಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಸೊ ದಟ್ ಈಸ್ ಹೌ ವಿ ಗಿವ್ ಅ ಫೀಡ್ಬ್ಯಾಕ್ ಟು ದ ಸ್ಟೂಡೆಂಟ್ಸ್ ಆಲ್ಸೋ. ದಟ್ ಮೀನ್ಸ್ ದಟ್ ವಿ ಆರ್ ಅಸೆಸ್ಸಿಂಗ್ ದ ಸ್ಟೂಡೆಂಟ್ಸ್ ಲೆವೆಲ್ಸ್, ಕೆಪ್ಯಾಸಿಟೀಸ್, ಅದೆಲ್ಲ ಮಾಡ್ತೀವಿ. ನೆಕ್ಸ್ಟು ಪ್ರಮೋಟ್ಸ್ ಇನ್ಕ್ಲೂಸಿವ್ ಲರ್ನಿಂಗ್.
ಡಿಫ್ರೆಂಟ್ ಲರ್ನರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಲರ್ನರ್ಸ್ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥೈಸ್ಕೊಳ್ತಾರೆ, ಒಬ್ಬೊಬ್ಬರು ಕೆಪಾಸಿಟಿ ಒಂದೊಂದು ರೀತಿ ಇರುತ್ತೆ. ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, ಎಲ್ಲರಿಗೂ ಕನ್ಸಿಡರ್ ಮಾಡಿಕೊಂಡು ಹೇಳ್ಕೊಡುವಂಥ ಪ್ರಯತ್ನಗಳನ್ನ ಮಾಡ್ತೀವಿ. ಸೊ ಇಲ್ಲಿ ಕ್ಲಾಸ್ ರೂಮಲ್ಲಿ ಇನ್ಕ್ಲೂಸಿವ್ ಲರ್ನಿಂಗ್ ಇರುತ್ತೆ. ನೆಕ್ಸ್ಟ್ 7th ಒಂದು ಲಾಸ್ಟ್ ಒನ್, ಇಂಪ್ರೂವ್ಸ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಸೊ ಯಾವುದೇ ಡಿಸಿಪ್ಲಿನ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ, ಫೋಕಸ್ ಇನ್ಕ್ರೀಸ್ ಮಾಡುತ್ತೆ. ಒಳ್ಳೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಇಂಪಾರ್ಟೆನ್ಸ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ಕ್ಲಾಸ್ ರೂಮಲ್ಲೂ ಕೂಡ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್ ಅಂತ ಇರುತ್ತೆ. ಫಿಸಿಕಲ್ ಬ್ಯಾರಿಯರ್ಸ್ ಇರುತ್ತೆ, ಲೈಕ್ ನಾಯ್ಸು, ಲೈಟಿಂಗ್ ಸರಿ ಇರಲ್ಲ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಸರಿ ಇರಲ್ಲ. ಸೈಕಾಲಜಿಕಲ್ ಬ್ಯಾರಿಯರ್ಸ್ ಇರುತ್ತೆ, ಫಿಯರ್, ಸ್ಟ್ರೆಸ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸು, ಸಿಮ್ಯಾಂಟಿಕ್ ಬ್ಯಾರಿಯರ್ಸ್ ಇರುತ್ತೆ. ಸ್ಟೂಡೆಂಟ್ಸಿಗೆ ನಾವು ಹೇಳುವಂಥ ಪದಗಳ ಅರ್ಥನೇ ಗೊತ್ತಿರಲ್ಲ, ಅವ್ರು ಯಾವುದೋ ಬೇರೆ ಅರ್ಥಗಳನ್ನು ಅರ್ಥೈಸ್ಕೊಂಡು ಬಿಡ್ತಾರೆ. ಕಲ್ಚರಲ್ ಬ್ಯಾರಿಯರ್ಸ್ ಇರುತ್ತೆ, ಲ್ಯಾಂಗ್ವೇಜ್ ಡಿಫ್ರೆನ್ಸಸ್ಸು, ಮೆಕ್ಯಾನಿಕಲ್ ಬ್ಯಾರಿಯರ್ಸ್, ಇಕ್ವಿಪ್ಮೆಂಟ್ ಸರಿ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೊಜೆಕ್ಟರ್ ಯೂಸ್ ಮಾಡ್ತಾ ಇರ್ತೀನಿ, ಅದು ಸರಿ ಇರಲ್ಲ. ಮೈಕ್ ಇಶ್ಯೂಸ್ ಇರುತ್ತೆ. ಇದೆಲ್ಲ ಏನು ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್ನು, ಅದು ಕ್ಲಾಸ್ ರೂಮಲ್ಲೂ ಕೂಡ ಇರುತ್ತೆ. ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದ್ರಲ್ಲಿ ಕ್ಲಿಯರಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ಲಾಸ್ ರೂಮಲ್ಲೂ ಕೂಡ ಅದು ಬರುತ್ತೆ ಅಂತ, ರೈಟ್. ಸೊ ಈಗ ಕ್ಲಾಸ್ ರೂಮಲ್ಲಿ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡೋದು ಹೇಗೆ? ಇಂಪ್ರೂವಿಂಗ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ಸೊ ಇಲ್ಲಿ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ನ ಬಗ್ಗೆ ಇದರಲ್ಲೇ ಎಲ್ಲ ಡಿಸ್ಕಸ್ ಮಾಡಿಬಿಟ್ರೆ ಈ ವಿಡಿಯೋದಲ್ಲಿ, ಬೇರೆ ಎಲ್ಲ ವಿಚಾರಗಳನ್ನು ಡಿಫ್ರೆಂಟ್ ವಿಡಿಯೋದಲ್ಲಿ ಮಾಡ್ಬೋದು. ಫಸ್ಟ್, ಯೂಸ್ ಸಿಂಪಲ್ ಲ್ಯಾಂಗ್ವೇಜ್. ನಾವು ಮಾತಾಡುವಾಗ ಆದಷ್ಟು ಜರ್ಗನ್ಸ್ನ ಯೂಸ್ ಮಾಡುವಂಥದ್ದನ್ನ ಅವಾಯ್ಡ್ ಮಾಡಬೇಕು. ಈಗ ಜರ್ಗನ್ ಅಂತ ನಾನು ಹೇಳ್ತಾ ಇದ್ದೀನಿ. ಜರ್ಗನ್ ಅಂದರೆ ಸ್ವಲ್ಪ ಟೆಕ್ನಿಕಲ್ ವರ್ಡ್ಸು, ಓಕೆ. ಟೆಕ್ನಿಕಲ್ ವರ್ಡ್ಸನ್ನು ಯೂಸ್ ಮಾಡೋಕ್ಕವ. ಆವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಎನ್ಕೋಡಿಂಗ್ ಅಂದರೆ ಏನು, ಡಿಕೋಡಿಂಗ್ ಅಂದರೆ ಏನು. ಎನ್ಕೋಡಿಂಗ್ ಅಂದರೆ ಅರ್ಥ ಏನು ಅನ್ನೋದೇ ನಮಗೆ ಗೊತ್ತಿರಲ್ಲ, ಆವಾಗ ಸ್ಟೂಡೆಂಟ್ಸಿಗೆ ಗೊತ್ತಿರಲ್ಲ. ಅಂಥ ಟೈಮಲ್ಲಿ ಏನಾಗ್ಬಿಡುತ್ತೆ, ಮಕ್ಕಳು ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾವು ಪದಗಳ ಬಳಕೆ ಮಾಡುವಾಗ ಸರಿಯಾದಂಥ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು. ನೆಕ್ಸ್ಟ್, ಎನ್ಕರೇಜ್ ಫೀಡ್ಬ್ಯಾಕ್. ಸ್ಟೂಡೆಂಟ್ಸ್ ನಮಗೆ ಕ್ವೆಶನ್ಸ್ ಕೇಳಲಿ, ಡಿಸ್ಕಸ್ ಮಾಡಲಿ, ಅದಕ್ಕೆ ನಾವು ಅದನ್ನು ಎನ್ಕರೇಜ್ಮೆಂಟ್ ಮಾಡಬೇಕು. ಅವ್ರು ಕೇಳಕ್ಕೆ ಬಂದಾಗ ಕ್ವೆಶನೇ ಕೂತ್ಕೊಳ್ಳೋ ಸಾಕು ಅಂತ ಕೂರಿಸೋದಲ್ಲ. ನೆಕ್ಸ್ಟ್, ಆ್ಯಕ್ಟಿವ್ ಲಿಸ್ನಿಂಗ್. ಸ್ಟೂಡೆಂಟ್ಸ್ ಯಾವುದೇ ರೀತಿ ಡೌಟ್ಸ್ ಕೇಳಿದ್ರೆ ಅದಕ್ಕೆ ನಾವು ಸರಿಯಾಗಿ ಕೇಳಿಸ್ಕೊಳ್ಬೇಕು. ಸ್ಟೂಡೆಂಟ್ಸ್ ಏನು ಡೌಟ್ಸ್ ಕೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಳ್ಬೇಕು. ನೆಕ್ಸ್ಟ್, ಯೂಸ್ ಆಡಿಯೋ ವಿಷುವಲ್ ಏಡ್ಸ್. ನೋಡಿ, ಪಾಠ ಮಾಡುವಾಗ ಚಾರ್ಟ್ಸು, ಮಾಡೆಲ್ಸು, ಸ್ಲೈಡ್ಸು, ವಿಡಿಯೋಸು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಮಕ್ಕಳ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಾಗುತ್ತೆ. ಜೊತೆಗೆ ಅವರು ಕರೆಕ್ಟಾಗಿ ಇಂಟರ್ಪ್ರೇಟ್ ಮಾಡ್ತಾರೆ ಮೆಸೇಜನ್ನು. ನಾನು ಆ್ಯಕ್ಚುಲಿ ಏನು ಅಬ್ಜೆಕ್ಟಿವ್ ಇಟ್ಕೊಂಡು ಮೆಸೇಜನ್ನು ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನೋ ಅದನ್ನು ಅವ್ರು ಸರಿಯಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಆಡಿಯೋ ವಿಷುವಲ್ಸು ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು, ಮೇಂಟೈನ್ ಐ ಕಾಂಟ್ಯಾಕ್ಟ್. ಸೊ ಐ ಕಾಂಟ್ಯಾಕ್ಟ್ ಮಾತಾಡುವಾಗ ಮಕ್ಕಳ ಜೊತೆ, ಸ್ಟೂಡೆಂಟ್ಸ್ ಜೊತೆ ಯಾವಾಗ ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡ್ತೀವಿ, ಆಟೋಮೆಟಿಕ್ಕಾಗಿ ಅವರು ಅಟೆಂಟಿವ್ ಆಗಿಬಿಡ್ತಾರೆ, ಅವ್ರಿಗೆ ಕಾನ್ಷಿಯಸ್ ಆಗಿಬಿಡ್ತಾರೆ. ಅವರು ಮ್ಯಾಮ್ ನನ್ನ ಕಡೆನೇ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ, ಅವ್ರು ನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅದರಿಂದ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್, ಕ್ರಿಯೇಟ್ ಎ ಪಾಸಿಟಿವ್ ಅಟ್ಮಾಸ್ಫಿಯರ್. ಅಂದರೆ ರೆಸ್ಪೆಕ್ಟ್ಫುಲ್ ಆ್ಯಂಡ್ ಎನ್ಕರೇಜಿಂಗ್ ಟೋನ್ ಇರಬೇಕು ಮಾತಾಡುವಾಗ ಮಕ್ಕಳ ಜೊತೆ, ಸ್ಟೂಡೆಂಟ್ಸ್ ಜೊತೆ. ಅವ್ರಿಗೂ ನಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಆಗಬೇಕು, ನಾವು ಅವ್ರ ಜೊತೆ ರೆಸ್ಪೆಕ್ಟ್ಫುಲ್ಲಾಗಿ ಬಿಹೇವ್ ಮಾಡಬೇಕು. ದಟ್ ಈಸ್ ಪಾಸಿಟಿವ್ ಟೋನ್. ನೆಕ್ಸ್ಟ್, ಸಮ್ಮರೈಸ್ ಕೀ ಪಾಯಿಂಟ್ಸ್. ಸೊ ಏನೇನು ಕಲ್ತಿರ್ತಾರೆ ಆ ಮಕ್ಕಳು, ಅದನ್ನು ಅಟ್ ದ ಎಂಡ್ ಆಫ್ ದ ಲೆಕ್ಚರ್ ಒಂದು ಸಮ್ಮರಿ ಥರ ನಾವು ಅದನ್ನು ಪ್ರೊವೈಡ್ ಮಾಡಬೇಕು, ಕೀ ಪಾಯಿಂಟ್ಸನ್ನು. ಅದರಿಂದ ಏನಾಗುತ್ತೆ ಅಂದರೆ ಅವ್ರು ಇವತ್ತು ಏನೇನು ಡಿಸ್ಕಸ್ ಮಾಡಿದ್ರು ಕ್ಲಾಸ್ ರೂಮಲ್ಲಿ ಟೀಚರು, ಅದು ಇನ್ನೊಂದ್ಸಲಿ ಅವ್ರ ಮೈಂಡಲ್ಲಿ ಕ್ರಾಸ್ ಆಗುತ್ತೆ. ನೆಕ್ಸ್ಟ್, ಯೂಸ್ ಟೆಕ್ನಾಲಜಿ. ಕ್ಲಾಸ್ ರೂಮಲ್ಲಿ ಸ್ಮಾರ್ಟ್ ಬೋರ್ಡ್ಸ್, ಸ್ವಯಂ, ಆನ್ಲೈನ್ ಪೋಲ್ಸ್ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಸ್ಟೂಡೆಂಟ್ಸಿಗೆ ಇನ್ನೂ ಕಲಿಬೇಕು ಅನ್ನುವಂಥದ್ದು ಮೈಂಡಲ್ಲಿ ಬರುತ್ತೆ. ಎನ್ಕರೇಜ್ ಪ್ಯೂರ್ ಲರ್ನಿಂಗ್. ಎನ್ಕರೇಜ್ ಪೇಯರ್ ಲರ್ನಿಂಗ್ ಅಂದರೆ ಒಬ್ರಿಗೊಬ್ರು ಅವರೇ
ಗ್ರೂಪಲ್ಲಿ ಕೆಲಸ ಮಾಡೋ ಹಾಗೆ ಒಬ್ರಿಗೊಬ್ರು ಅವ್ರು ಹೆಲ್ಪ್ ಮಾಡ್ಕೊಂಡು ಕೆಲಸ ಮಾಡೋ ರೀತಿ ಮಾಡಬೇಕು. ನಾನು ಯೂಶ್ವಲಿ ಹಿಂಗೆ ಮಾಡಿಸೋದು ಕ್ಲಾಸ್ ರೂಮಲ್ಲಿ. ಪ್ರಾಪರಾಗಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ನಾನೇನಾದರೂ ಮಾಡ್ತಾಯಿದ್ರೆ ಬೋರ್ಡ್ ಮೇಲೆ ಒಂದು ಪ್ರಾಬ್ಲಮ್ ಮಾಡಿದ್ರೆ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ನ ಕೊಟ್ಟು ನೀವೇ ಮಾಡಿ ಅಂತ ಹೇಳ್ಬಿಡ್ತೀನಿ. ಅವ್ರಿಗೆ ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ಅವ್ರೇನು ಮಾಡ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಗ್ರೂಪಲ್ಲಿ ಕಲಿತಾ ಮಾಡ್ತಾರೆ. ಮಾಡೋದ್ರಿಂದ ಏನಾಗುತ್ತಂದರೆ ಅವರವರಲ್ಲಿ ಒಂದು ಒಳ್ಳೆಯ ರಿಲೇಷನ್ಶಿಪ್ ಬೆಳೆಯುತ್ತೆ. ಆ ಒಳ್ಳೆಯ ರಿಲೇಷನ್ಶಿಪ್ ಬೆಳೆಯೋದು ಅವರವರಲ್ಲಿ ತುಂಬ ಮುಖ್ಯ. ಯಾಕಂದರೆ ಅವರು 3 ವರ್ಷ ಡಿಗ್ರಿನ ಸ್ಪೆಂಡ್ ಮಾಡ್ತಾರೆ. ಅವರವರಿಗೆ ಅವ್ರವ್ರು ಹೇಳ್ಕೊಟ್ಟಾಗ ಅಟ್ಲೀಸ್ಟ್ ಅವ್ರಿಗೇನಾದರೂ ನನ್ನ ಹತ್ರ ಬಂದು ಕ್ವೆರೀಸ್ ಕೇಳೋದಕ್ಕಾಗಲ್ಲ, ಅವ್ರಿಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಮ್ಯಾಮ್ ಅಂದರೆ ಹೆದರಿಕೆ ಇದ್ದರೆ ಆ ರೀತಿ ಏನಾದರೂ ಒಂದು ಭಯ ಇರುತ್ತಲ್ಲ ಕೆಲವೊಂದು ಇಂಟ್ರೋವರ್ಟ್ ಮಕ್ಕಳಿಗೆ, ಅಟ್ಲೀಸ್ಟ್ ಅವರು ಪಕ್ಕದಲ್ಲಿರೋರ ಹತ್ರ ಹೇಳಿಸ್ಕೊಂಡು ಕಲಿತಾರೆ. ಸೊ ಅದು ಎನ್ಕರೇಜ್ ಪಿಯರ್ ಲರ್ನಿಂಗ್, ಅದನ್ನು ಮಾಡಬೇಕು ಕ್ಲಾಸ್ ರೂಮಲ್ಲಿ. ಸೊ ಆಮೇಲೆ ಕ್ಲಾಸ್ ರೂಮ್ ಕಮ್ಯುನಿಕೇಷನಲ್ಲಿ ಎಸ್ಪೆಷಲಿ ಏನು ಅಂದರೆ ಫೀಡ್ಬ್ಯಾಕ್ ತುಂಬ ಮುಖ್ಯ. ಅಂದರೆ ಫೀಡ್ಬ್ಯಾಕ್ ಅಂದರೆ ನಾವು ಸ್ಟೂಡೆಂಟ್ಸಿಗೆ ಕೊಡುವಂಥ ಫೀಡ್ಬ್ಯಾಕ್ ಅಲ್ಲ, ಸ್ಟೂಡೆಂಟ್ಸ್ ನಮಗೆ ಕೊಡುವಂಥ ಫೀಡ್ಬ್ಯಾಕ್. ಅಂದರೆ ಫೀಡ್ಬ್ಯಾಕ್ ರೆಸ್ಪಾನ್ಸ್ ಗಿವನ್ ಬೈ ಸ್ಟೂಡೆಂಟ್ಸ್ ಇಸ್ ಫೀಡ್ಬ್ಯಾಕ್. ಇದನ್ನ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ. ವಾಟ್ ಈಸ್ ಫೀಡ್ಬ್ಯಾಕ್ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂತ. ಫೀಡ್ಬ್ಯಾಕ್ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ನು ಏನು ಟೀಚರ್ ಸ್ಟೂಡೆಂಟಿಗೆ ಫೀಡ್ಬ್ಯಾಕ್ ಕೊಡ್ತಾನೋ ಅದಲ್ಲ, ಏನು ಸ್ಟೂಡೆಂಟ್ ಟೀಚರಿಗೆ ರೆಸ್ಪಾನ್ಸ್ ಮಾಡ್ತಾನೋ ಅದು. ಯಾಕಂದರೆ ಟೀಚರ್ ಈಸ್ ಅ ಸೆಂಡರ್ ಆಫ್ ಮೆಸೇಜ್. ಓಕೆ, ಆಮೇಲೆ ಅದನ್ನು ಸ್ಟೂಡೆಂಟು ರಿಸೀವ್ ಮಾಡೋದ್ರಿಂದ ಹಿ ಈಸ್ ಅ ರಿಸೀವರ್. ಕರೆಕ್ಟ್. ರಿಸೀವ್ ಮಾಡಿ ಅದಕ್ಕೇನು ರೆಸ್ಪಾನ್ಸ್ ಮಾಡ್ತಾನೋ ಸ್ಟೂಡೆಂಟು ಫೀಡ್ಬ್ಯಾಕ್ ಅದು. ಸೊ ಸ್ಟೂಡೆಂಟ್ ಈಸ್ ರೆಸ್ಪಾಂಡಿಂಗ್ ಟು ಟೀಚರ್ಸ್ ಮೆಸೇಜ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಫೀಡ್ಬ್ಯಾಕ್. ಸೊ ಫೀಡ್ಬ್ಯಾಕಲ್ಲಿ ದೇರ್ ಆರ್ 2 ಟೈಪ್ಸ್. ಒನ್ ಈಸ್ ಪಾಸಿಟಿವ್ ಫೀಡ್ಬ್ಯಾಕ್. ಪಾಸಿಟಿವ್ ಫೀಡ್ಬ್ಯಾಕ್ ಅಂದರೆ ಎಸ್ ಐ ಅಂಡರ್ಸ್ಟುಡ್ ವಾಟ್ ಮ್ಯಾಮ್ ಸೆಟ್ ಆರ್ ಕರೆಕ್ಟ್ ಆನ್ಸರ್ಸ್. ನಾವು ಕೇಳುವಂಥ ಪ್ರಶ್ನೆಗಳಿಗೆ ಮಕ್ಕಳು ಸರಿಯಾಗಿ ಆನ್ಸರ್ ಕೊಟ್ಟರೆ ಅದು ಪಾಸಿಟಿವ್ ಫೀಡ್ಬ್ಯಾಕ್. ನೆಕ್ಸ್ಟ್ ನೆಗೆಟಿವ್ ಫೀಡ್ಬ್ಯಾಕ್ ಅಂದರೆ ಮಕ್ಕಳನ್ನ ನೋಡಿದ್ರೆ ಅರ್ಥ ಆಗಿಬಿಡುತ್ತೆ, ಅವ್ರಿಗೇನೋ ಅರ್ಥ ಆಗ್ತಾ ಇಲ್ಲ, ನಾವೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ, ಕನ್ಫ್ಯೂಸ್ಡ್ ಲುಕ್ಸ್, ಅಥವಾ ನಾವೇನಾದರೂ ಕ್ವೆಶನ್ ಕೇಳಿದ್ರೆ ಅವ್ರು ರಾಂಗ್ ಆನ್ಸರ್ ಮಾಡ್ತಾರೆ, ದಟ್ ಈಸ್ ನೆಗೆಟಿವ್ ಫೀಡ್ಬ್ಯಾಕ್. ಅಂದರೆ ಅವ್ರಿಗೇನೋ ಅರ್ಥ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಫೀಡ್ಬ್ಯಾಕ್ ಅಂದರೆ ಅದು. ನೆಕ್ಸ್ಟು ನಾಯ್ಸ್ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ನಾಯ್ಸ್ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂದರೆ ಬಂದರೆ ಆಗಲೇ ನಾನು ಹೇಳ್ದಂಗೆ ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ದಟ್ ಸ್ಟಾಪ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಮಕ್ಕಳೇನು ಅರ್ಥೈಸ್ಕೊಳ್ಳುವಂಥ ಸ್ಟೇಜಲ್ಲಿ ಇರ್ತಾರೆ ನಾವು ಪಾಠ ಮಾಡೋದನ್ನು, ಅಂಥ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಆದರೆ ಅದನ್ನು ನಾವು ನಾಯ್ಸ್ ಅಂತ ಹೇಳ್ತೀವಿ. ಅದು ಯಾವ ರೀತಿ ಆಗ್ಬೋದು ನೋಡಿ, ಎಕ್ಸ್ಟರ್ನಲ್ ಆಗ್ಬೋದು, ಲೈಕ್ ನಾಯ್ಸ್ ಸೌಂಡ್ಸ್ ಬರುತ್ತಲ್ಲ ಅದು, ಅಥವಾ ಕ್ಲಾಸ್ ರೂಮ್ ಎನ್ವೈರ್ನ್ಮೆಂಟಿಂದ ಆಗ್ಬೋದು. ಕರೆಕ್ಟ್. ಕ್ಲಾಸ್ ರೂಮ್ ಎನ್ವೈರ್ನ್ಮೆಂಟ್ ಸರಿ ಇಲ್ಲ, ಯಾರೋ ಹಿಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅದು. ನೆಕ್ಸ್ಟ್ ಇಂಟರ್ನಲ್, ಅವ್ರ ಮೈಂಡಲ್ಲಿ, ಇದು ಔಟ್ಸೈಡಿಂದ ಆಗುವಂಥದ್ದು. ಎಕ್ಸ್ಟರ್ನಲ್ ಅಂದರೆ ಅವ್ರ ಮೈಂಡಲ್ಲಿ ಅವ್ರು ಡೇ ಡ್ರೀಮಿಂಗ್ ಮಾಡ್ತಾ ಇರ್ತಾರೆ, ಓ ನನ್ನ ಗರ್ಲ್ ಫ್ರೆಂಡ್ ಇನ್ನೂ ಮೆಸೇಜ್ ಕಳಿಸಿಲ್ಲ ಅಂತ ಯೂನಿಕ್ ಟೆನ್ಷನ್ನು, ಅಥವಾ ಮೆಂಟಲಿ ಡಿಸ್ಟ್ರ್ಯಾಕ್ಟ್ ಆಗಿರ್ತಾರೆ, ಅದು. ಅಯ್ಯೋ ನಾನು ಇನ್ನೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡೇ ಇಲ್ವಲ್ಲ ಅಂತ. ನೆಕ್ಸ್ಟು ಲಿಂಗ್ವಿಸ್ಟಿಕ್. ನೆಕ್ಸ್ಟ್ ಅಲ್ಲಿ ಕಾಂಪ್ಲೆಕ್ಸ್ ವರ್ಡ್ಸ್ ಯೂಸ್ ಮಾಡಿದಾಗ ಅದು ಅನ್ಕ್ಲಿಯರ್ ಎಕ್ಸೆಂಟ್ ಸರಿ ಇಲ್ದಲೇ ಇದ್ದಾಗ ಮಾತಾಡುವಾಗ ಕಮ್ಯುನಿಕೇಟರು ಅಂಥ ಟೈಮಲ್ಲಿ ಅದೆಲ್ಲ ಬ್ಯಾರಿಯರ್ ಆಗ್ಬೋದು. ನಾಯ್ಸ್ ಈಸ್ ಬ್ಯಾರಿಯರ್ ಇನ್ ಕಮ್ಯುನಿಕೇಷನ್. ಓಕೆ, ಸೊ ಅದು. ಸೊ ನೆಕ್ಸ್ಟ್ ನಾನು ವೇರಿಯಸ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್, ವೇರಿಯಸ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್ ಎಲ್ಲ ಮಾತಾಡುವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫುಲ್ ಕಮ್ಯುನಿಕೇಷನ್ದು ಎಲ್ಲ ವಿಡಿಯೋಸ್ಗಳನ್ನ ವಾಚ್ ಮಾಡಿ. ಇಲ್ಲಿ ಕೆಲವೊಂದು ಕ್ವೆಶನ್ಸ್ ಹೇಳ್ತೀನಿ, ಜಸ್ಟ್ ನೀವೇ ಆನ್ಸರ್ ಮಾಡ್ತಾ ಹೋಗಿ. ಓಕೆ. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಈಸ್ ಅ ಪ್ರೋಸೆಸ್ ಆಫ್ ಆನ್ಸರ್ ಈಸ್ ಮೀನಿಂಗ್ಫುಲ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್, ದ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಅ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಈಸ್ ಏನು? ಯಾವ ಎಲಿಮೆಂಟು? ಸೆಂಡರಾ, ಮೆಸೇಜಾ, ರಿಸೀವರಾ, ನಾಯ್ಸಾ, ಏನು? ಫೀಡ್ಬ್ಯಾಕ್. ದ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಅ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಈಸ್ ಫೀಡ್ಬ್ಯಾಕ್.
ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಇಲ್ಲಿದೆ. ಯೂಶಲಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಏನಿರುತ್ತೆ ಅದು ನಾನ್ ವರ್ಬಲ್ ಕಮ್ಯುನಿಕೇಷನು. ಒನ್ ವೇ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂದರೆ ಏನು? ಒನ್ ವೇ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂದರೆ ಸ್ಟೂಡೆಂಟ್ಸ್ ರೆಸ್ಪಾಂಡ್ ಮಾಡ್ದಲೇ ಇದ್ದಾಗ, ಫೀಡ್ಬ್ಯಾಕ್ ಇಲ್ದಲೇ ಇರುವಾಗ ಬರೀ ಒಬ್ಬ ಟೀಚರ್ ಮಾತ್ರ ಮೆಸೇಜನ್ನು ಕೊಟ್ಟರೆ ದಟ್ ಈಸ್ ಒನ್ ವೇ ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ನೌ ವಾಟ್ ಐ ಆಮ್ ಡೂಯಿಂಗ್ ಈಸ್ ಒನ್ ವೇ ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ಸೊ ಐ ಹೋಪ್ that you have understood all these things of classroom communication. Next video on the other concepts. Thank you very much.